ದಿಸ್ ಇಸ್ ದ ಜಾಕೆಟ್ ಟೆಸ್ಟಿಂಗ್. ರಿಯಲ್ ಆಗಿ ಟೆಸ್ಟ್ ಮಾಡಿ. ನನ್ನ ಹತ್ರ ಒಟ್ಟು 30 ಜಾಕೆಟ್ಗಳಿವೆ ಅಂದರೆ ನಂಬ್ತೀರಾ? ನನ್ನ ಜಾಕೆಟ್ ಕಲೆಕ್ಷನ್ ತೋರಿಸ್ತೀನಿ ಈಗ. ಎಷ್ಟು ಟೆಂಪ್ರೇಚರ್ ಇದ್ರೂ ತಡೆಯುತ್ತಿದ್ದು. ಗೋಣಿ ಚೀಲ ಪ್ಯಾಕ್ ಮಾಡಿ ಕಳಿಸ್ದಂಗೆ ಪ್ಯಾಕ್ ಮಾಡಿದ್ದಾರೆ. ಇವಾಗ 350 euros ಇದೆ ಆಲ್ಮೋಸ್ಟು. ಬಟ್ ನಾನು ತೊಗೊಂಡಾಗ ಆಲ್ಮೋಸ್ಟ್ ಅಷ್ಟೇ ಎಡಗೈ ಹಾಕ್ಬಿಟ್ನಲ್ಲ ಗುರು. ನಾರಾಯಣ ನಾರಾಯಣ. ಜರ್ಮನಿಯಿಂದ ನಿಮ್ಮ ನವಾಯನಾರ್ದ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋ ವಿಶೇಷ ಏನಪ್ಪ ಅಂತ ಅಂದರೆ, ನಾನು ಇವತ್ತೊಂದು ಹೊಸ ಜಾಕೆಟ್ ತರಿಸಿದ್ದೀನಿ. ಅದು ನನ್ನ ಲೈಫಲ್ಲಿ ತೊಗೊಂಡಿರೋ ಬಹಳ ದುಬಾರಿಯಾದ ಒಂದು ಜಾಕೆಟು. ಜರ್ಮನಿಯಲ್ಲಿ ಜಾಕೆಟ್ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಈ ಜಾಕೆಟ್ ಹೇಗಿದೆ ಅನ್ನೋದ್ರ ಮೇಲೆ ನೀವು ಎಷ್ಟು ಹೊತ್ತು ಆಚೆಗಡೆ ಕಾಲ ಕಳಿತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಏಕೆಂದರೆ ನೀವು ಥಿನ್ನಾಗಿರೋ ಜಾಕೆಟ್ನ ಹಾಕೊಂಡ್ರೆ ಅದು ಫುಲ್ ಚಳಿಯಾಗಿ ಮೈಯೆಲ್ಲ ಫ್ರೀಸ್ ಆಗಿಬಿಟ್ಟು ನಡ್ಕ ಬಂದ್ಬಿಟ್ಟು ವಾಪಸ್ ಮನೆಗೆ ಹೋದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ಚೆನ್ನಾಗಿರೋ ಜಾಕೆಟ್ ಹಾಕೊಂಡ್ರೆ ಫುಲ್ ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ ಅನಿಸುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ನಾನು ಯಾವಾಗಲೂ ಒಂದು ಸತಿ ಹೀಗೆ ಹೈಡೆಲ್ಬರ್ಗ್ ಹೋದಾಗ ಫುಲ್ಲು ಹೊಸದರಲ್ಲಿ ನಾರ್ಮಲ್ ಜೀನ್ಸ್ ಜಾಕೆಟ್ ಹಾಕ್ಕೊಂಡು ಹೋಗಿದ್ದೀನಿ. ಆಲ್ಮೋಸ್ಟು 16 ಡಿಗ್ರಿ ಇತ್ತು, ಏನೂ ಆಗಲ್ಲ ಅಂದ್ಕೊಂಡು ಹೋಗಿದ್ದೆ. ಆಮೇಲೆ ಅದು ಫುಲ್ ಡ್ರಾಪ್ ಆಗೋಯ್ತು. ಟೆಂಪ್ರೇಚರ್ ಸಡನ್ನಾಗಿ ಹತ್ತತ್ರ ಒಂದು 10 ಡಿಗ್ರಿ ಆಗೋಯಿತು. ವಿಂಡ್ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿ, ನದಿ ಇದ್ದಿದ್ದರಿಂದ. ಹಾಗಾಗಿ ಫುಲ್ ಹೆವಿ ಚಳಿ. ಅವತ್ತಂತೂ ನರಕ ಅನುಭವಿಸ್ಬಿಟ್ಟಿದ್ದೀನಿ. ಯಾವತ್ತೂ ಈ ಮಿಸ್ಟೇಕ್ ಮಾಡಬಾರ್ದು ಅಂತ ಅವತ್ತಿಂದ ಒಂದು ಬುದ್ಧಿ ಕಲಿತು ಒಳ್ಳೆಯ ಜಾಕೆಟ್ ತೊಗೊಂಡು, ಒಳ್ಳೆ ಜಾಕೆಟಿಂದ ಆ್ಯಕ್ಚುಲಿ ನೀವು ಎಷ್ಟು ಕಾಲನ ಆಚೆ ಸ್ಪೆಂಡ್ ಮಾಡ್ತೀರೋ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಹತ್ರ ಒಟ್ಟು 30 ಜಾಕೆಟ್ಗಳಿವೆ ಅಂದರೆ ನಂಬ್ತೀರಾ? ಹೌದು, ನಾನು ಜರ್ಮನಿಗೆ ಬಂದ ಮೇಲಿಂದ ತುಂಬ ಜಾಕೆಟ್ ಶಾಪ್ ಮಾಡಿಬಿಟ್ಟಿದ್ದೀನಿ. ಅದು ಇದು ಆಳು ಮೂಳು ಅಂತ ಏನೇನೋ ತೊಗೊಂಡು ಇಟ್ಕೊಂಡಿದ್ದೀನಿ. ಬಟ್ ನಾನು ಯಾವಾಗಲೂ ಯೂಸ್ ಮಾಡೋದು ಒಂದು ಜಾಕೆಟು ಅಂದರೆ ಒಂದು ಬ್ಲ್ಯಾಕ್ ಪಫರ್ ಜಾಕೆಟ್, ಡೌನ್ ಜಾಕೆಟು. ಅದಕ್ಕೂ ಮುಂಚೆ ನಿಮಗೆ ನನ್ನ ಜಾಕೆಟ್ ಕಲೆಕ್ಷನ್ ಟೂರ್ ತೋರಿಸ್ಬಿಡ್ತೀನಿ. ಅದಾದಮೇಲೆ ನಿಮಗೆ ನಾನು ಜಾಸ್ತಿ ಉಪಯೋಗಿಸೋ ಜಾಕೆಟು ತೋರಿಸ್ತೀನಿ. ನನ್ನ ಜಾಕೆಟ್ ಕಲೆಕ್ಷನ್ ತೋರಿಸ್ತೀನಿ ಈಗ. ಇಲ್ಲಿ ನೋಡ್ಬೋದು, ಇಷ್ಟು ನನ್ನ ಜಾಕೆಟ್ಸು. ಇದೆಲ್ಲ ಕೋಟ್ಸು, ಲಾಂಗ್ ಕೋಟ್ ಬರುತ್ತಲ್ಲ ಅದು. ಬ್ಲ್ಯಾಕ್ ಇದೆ, ಈ ಕಲರ್ ಇದೆ ಬ್ಲ್ಯಾಕು, ಇನ್ನೊಂದು ಬ್ಲ್ಯಾಕು, ಆಮೇಲೆ ಇದು ಚೆಕ್ಸು, ಆಮೇಲೆ ಒಂದು ಸ್ವಲ್ಪ ರೈನ್ ಪ್ಯಾಟರ್ನ್ದು. ಇದೆಲ್ಲ ಲಾಂಗ್ ಕೋಟ್ಸು. ಇದು ಸ್ವಲ್ಪ ಕಾರ್ಡಿಗನ್ 2 ಕಲರ್ ಇದೆ. ಎಲ್ಲ ಬಂದು ಅದು ನಂದು, ಯಾಕಂದರೆ ಆಫರ್ ಇತ್ತು ಅಂತ ತೊಗೊಂಡಿದ್ದೆ. ಇದು ಅಷ್ಟೇ, ಇದು ಫುಲ್ ಥಿಕ್ಕಾಗಿ ಫರ್ ಇದೆ ನೋಡಿ. ಬಟ್ ಇದು ಫುಲ್ ಹೆವಿ ವಾರ್ಮ್ ಮಾಡುತ್ತೆ ಇದು. ಬಟ್ ಆದರೆ ಹೆವಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ ಅದು. ಆಮೇಲೆ ನೀರು ಮಳೆ ಬಂದಾಗ ತಡೆಯಲ್ಲ ಅದು. ಒಂಥರ ಸಾಫ್ಟ್ ಮೆಟೀರಿಯಲು. ಇದು ಅಷ್ಟೇ ಒಂಥರ ಲೆದರ್ ಥರ ಸಾಫ್ಟ್ ಇದೆ. ಅದು ಬಿಟ್ಟರೆ ಇದು ನಾರ್ಮಲ್ ಜಾಕೆಟ್ಸು. ಇದು ಫರ್ ಇರೋದು ಡೆನಿಮ್ ಜಾಕೆಟು. ಇದು ಇನ್ನೊಂದು ಜಾಕೆಟು. ಈಗ ಇನ್ನೊಂದು ಕಂಪಾರ್ಟ್ಮೆಂಟ್ ತೋರಿಸ್ತೀನಿ. ಸೊ ದಿಸ್ ಈಸ್ ಮೈ ಸೆಕೆಂಡ್ ಕಂಪಾರ್ಟ್ಮೆಂಟ್ ಜಾಕೆಟ್ದು. ಇದೆಲ್ಲ ಬ್ಲೇಸರ್ಸ್ ಬಿಡಿ. ಇಲ್ಲಿಂದ ಜಾಕೆಟ್ ಸ್ಟಾರ್ಟ್ ಆಗುತ್ತೆ. ಇದು ಲೆದರ್, ಫಾಕ್ಸ್ ಲೆದರ್ ಜಾಕೆಟು. ಇದೆಲ್ಲ ನಾರ್ಮಲ್ ಜಾಕೆಟ್ಸ್. ಇದೊಂದು ವೈಟ್ ಪಫರ್ ಜಾಕೆಟ್ ಇದೆ. ಸೊ ಇದು ರಿಪೀಟೆಡ್ ಇದೆ. ಈಗ ಅಲ್ಲೂ ನೋಡಿದ್ರಿ ಈ ಥರದ್ದು. ಅದು ಒಂದು C&A ಅದು ಜಾರದು. C&A ರಿಟರ್ನ್ ಪೀರಿಯಡ್ ಆಗೋಗಿತ್ತು, ವಾಪಸ್ ಕೊಡೋಕ್ಕಾಗಿಲ್ಲ. ಅದು ಮಾರಬೇಕು ಯಾರಿಗಾದ್ರು. ಆಮೇಲೆ ಇದು ಅಷ್ಟೇ. ಇದೆಲ್ಲ ನೀವು ವೀಡಿಯೋಸಲ್ಲಿ ನೋಡಿದ್ದೀರಾ ನಾನು ಹಾಕಿರೋದು. ಇದು ನಾನು ಇಂಡಿಯಿಂದ ತಂದಿದ್ದೆ, ಪೂಮಾದು ರೆಡ್ ಬುಲ್ ರೇಸಿಂಗ್. ಅದು ಬಿಟ್ಟರೆ ಇದು ನನಗೆ ಇಷ್ಟ. ಇದೊಂಥರ ಪಫರ್ ಜಾಕೆಟು. ಬಟ್ ಇದು ವಾಟರ್ ರೆಸಿಸ್ಟ್, ಅಂದರೆ ನೀರಲ್ಲಿ ಹಾಕೊಂಡೋದ್ರೆ ಹಾಳಾಗೋಗುತ್ತಿದ್ದು. ಇದು ಒಂಥರ ಈ ಜಾಕೆಟ್ ಮೆಟೀರಿಯಲ್ಲು ಫಾಕ್ಸ್ ಲೆದರ್ ಜಾಕೆಟ್ಟು. ಆಮೇಲೆ ಇದು ಒಂದು ದೊಡ್ಡದು ಪಫರ್ ಜಾಕೆಟು. ಇದು ಬೇರೆ ಕಲರು. ಅದು ಬಿಟ್ಟರೆ ನಾನು ಫಸ್ಟ್ ಜಾಕೆಟ್ ತೊಗೊಂಡಿದ್ದು ಜರ್ಮನಿಯಲ್ಲಿ ಅಂದರೆ ಇದೆ, ಯಾವ್ದು ಟಾಮ್ ಟೈಲರ್ದು. ಇದು ನೋಡ್ಬೋದು, ಹೆವಿ ಉದ್ದ ಇದೆ ಇದು ಜಾಕೆಟು, ಲಾಂಗ್ ಜಾಕೆಟು. ಫಸ್ಟ್ ಜಾಕೆಟ್ ಜರ್ಮನಿಲಿ ತೊಗೊಂಡಿದ್ದಿದೆ ನಾನು ಔಟ್ಲೆಟ್ಗೆ ಹೋಗಿ. ಬಟ್ ಯೂಸ್ ಮಾಡಿದ್ದೀನಿ ಅದು. ಆಮೇಲೆ ಅದು ಲಾಂಗ್ ಯಾಕೋ ನಂಗೆ ಅದು ಸ್ಟೈಲ್ ಇಷ್ಟ ಆಗೋಲ್ಲ, ಹಾಗಾಗಿ ಅದು ನಿಲ್ಲಿಸ್ಬಿಟ್ಟೆ ಹಾಕೋದನ್ನ. ಇದು ಶಾರ್ಟ್ ಜಾಕೆಟು, C&Aದು ಫರ್ ಇರೋದು.
ಇದೆಲ್ಲ ಬರೀ 25 ಯೂರೋ ಇದು. ಬಟ್ ಇದು ಟಾಮ್ ಟೇಲರ್ ಕಾಸ್ಟ್ಲಿ ಇತ್ತು, ಇದು ಒಂದು 75-80 ಯೂರೋಸ್ ಆಗಿತ್ತು. ಇನ್ನು ಮಿಕ್ಕಿದೆಲ್ಲ ಝಾರಾ ಜಾಕೆಟ್ಸು. ಅಲ್ಲೂ ಜಾಕೆಟ್ಸ್ ಇದೆ, ಇಲ್ಲೂ ಜಾಕೆಟ್ಸ್ ಇದೆ. ಸೊ ಎಲ್ಲೆಲ್ಲೂ ಜಾಕೆಟ್ಸ್. ಇದು ನನ್ನ ಜಾಕೆಟ್ಸ್ ಕಲೆಕ್ಷನ್ನು. ಈ ಜಾಕೆಟ್ ಇದೆಯಲ್ಲ, ಇದು ಸಹ ಡೌನ್ ಜಾಕೆಟೇ, ಫುಲ್ಲು ಥಿಕ್ಕಾಗಿದೆ. ಸೊ ನಾನು ಹೇಳ್ದಾಗೆ ಈ ಜಾಕೆಟ್ನೇ ನಾನು ಜಾಸ್ತಿ ಹಾಕೋದು. ಏನಕ್ಕೆ ಅಂದರೆ ಹಲವಾರು ರೀಸನ್ಗಳಿದೆ. ಒಂದು ಮೇನ್ ರೀಸನ್ ಬಂದು ಇದು ಬ್ಲ್ಯಾಕ್ ಕಲರು. ಸೊ ಬ್ಲ್ಯಾಕ್ ಕಲರ್ ಎಲ್ಲದಕ್ಕೂ ಸೂಟ್ ಆಗುತ್ತೆ, ಅದು ಒಂದು. ಇನ್ನೊಂದೇನಪ್ಪ ಅಂದರೆ ಇದು ಭಾರ ಇಲ್ಲ, ಹೆವಿ ಲೈಟ್ ವೆಯ್ಟು. ಆಮೇಲೆ ಎಷ್ಟು ಟೆಂಪ್ರೇಚರ್ ಇದ್ರೂ ತಡೆಯುತ್ತಿದ್ದು. ಸಖತ್ತು ನನಗೆ ಎಲ್ಲಿ ಬೇಕಾದ್ರೂ ಎಲ್ಲೆಲ್ಲೋ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ, ಆಲ್ಪ್ಸ್ಗೆಲ್ಲ ಹಾಕೊಂಡು ಹೋಗಿ ಮೇಲ್ಗಡೆ. ಆದರೂ ಅಷ್ಟೊಂದು ಚಳಿ ಆಗಿಲ್ಲ ನನಗೆ. ಇಟ್ ಹಸ್ ಕೆಪ್ ಮಿ ವಾರ್ಮ್. ಹಾಗಾಗಿ ಇದು ಒಂಥರ ನನಗೆ ಇಷ್ಟ. ಬಟ್ ನನಗೆ ಈಗ ಹೊಸ ಜಾಕೆಟ್ ಏನಕ್ಕೆ ತರಿಸಿದ್ದೀನಿ ಅಂದರೆ, ಇದು ಒಂದು ಸ್ವಲ್ಪ ಉದ್ದ ಇದೆ. ಆಮೇಲೆ ಇಲ್ಲಿ ಈ ಪ್ಯಾಟ್ರನ್ ಇದೆಯಲ್ಲ, ಇದು ಈ ಥರ ಕ್ರಾಸ್ ಆಗಿದೆ, ಇಲ್ಲಿ ಸ್ಟ್ರೈಟ್ ಇದೆ. ಇದೇನೋ ನನಗೆ ಅಷ್ಟೊಂದು ಸ್ವಲ್ಪ ಬೋರ್ ಆಯಿತು ಆಗಲೇ ಹಾಕೊಂಡು. ಆಲ್ಮೋಸ್ಟು 2 ಇಯರ್ಸ್ ಮೇಲಾಯಿತು, 2-3 ಇಯರ್ಸ್ ಮೇಲಾಯಿತು ಅನ್ಸುತ್ತೆ ಈ ಜಾಕೆಟ್ ತೊಗೊಂಡು. ಅದಕ್ಕೆ ಹೊಸ ಟ್ರೈ ಮಾಡಿ ನೋಡೋಣ, ಅದೇನಾದರೂ ಇದಕ್ಕಿಂತ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅದನ್ನ ಇಟ್ಕೊತೀನಿ. ಇಲ್ಲ ಇದೇ ನನಗೆ ಚೆನ್ನಾಗಿ ಅನಿಸ್ತು ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಅಂದರೆ ಅದನ್ನ ವಾಪಸ್ ಕಳಿಸ್ಬಿಡ್ತೀನಿ. ಯಾಕೆಂದರೆ ಅದು ತುಂಬ ಎಕ್ಸ್ಪೆನ್ಸಿವು. ಇದನ್ನು ಯಾವಾಗ ತೊಗೊಂಡಿದ್ದು ಅಂದರೆ, ಇದು ಅಷ್ಟೇ ನಾನು ಬ್ಲ್ಯಾಕ್ ಫ್ರೈಡೇ ಟೈಮಲ್ಲೇ ತೊಗೊಂಡಿದ್ದು. ಇದ್ರದ್ದು ಒರಿಜಿನಲ್ MRP ಬಂದು 160 ಯೂರೋಸ್ ಹತ್ರ ಏನೋ ಆಗುತ್ತೆ ನೈಕಿದು. ಬಟ್ ನನಗೆ ಬ್ಲ್ಯಾಕ್ ಫ್ರೈಡೇಯಲ್ಲಿ ಬ್ಲ್ಯಾಕ್ ಫ್ರೈಡೇ ದಿನಾನೇ ಹೋಗಿ ತೊಗೊಂಡಿದ್ದು ನಾನು. ಆಲ್ಮೋಸ್ಟ್ ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಸಾರ್ಬ್ರುಕನಲ್ಲಿ ಅಲ್ಲ ಜ್ವೈಬ್ರುಕನಲ್ಲಿ. ಅಲ್ಲಿ ನನಗೆ 70-75 ಯೂರೋಸಿಗೆ ಸಿಕ್ಕಿತ್ತು. ಸೊ ಹೆವಿ, ಆಲ್ಮೋಸ್ಟ್ ನಿಮಗೆ ಲೆಸ್ ದೆನ್ 50%ಗಿನ್ನ ಕಮ್ಮಿ ಆಗೋಯ್ತು. ಹಾಗಾಗಿ ಒಳ್ಳೆ ಡೀಲ್ ಅನಿಸ್ತು, ತೊಗೊಂಡೆ. ಬಟ್ ಇದೊಂದು ಸ್ವಲ್ಪ ಉದ್ದ ಇದೆ, ಯಾಕಂದರೆ ಇಲ್ಲಿ ಜನ ಎಲ್ಲ ತುಂಬ ಉದ್ದ ಇದ್ದಾರಲ್ಲ, ಎಲ್ಲ ಲಂಬುಗಳು. ಹಾಗಾಗಿ ನಾವು ಆ ಹೈಟಿಗೆ, ಅವ್ರದ್ದು ಸ್ಮಾಲು, ನಾವಿನ್ನೂ ಕುಳ್ಳುಗಿದ್ದೀವಿ ಅವ್ರ ಸ್ಮಾಲ್ಗಿನ್ನ. ಅದಕ್ಕೆ ನನಗೆ ಸ್ವಲ್ಪ ಉದ್ದ ಆಗುತ್ತೆ. ಬಟ್ ಪರವಾಗಿಲ್ಲ, ಕೆಳಗಡೆ ಒಂದು ಸ್ವಲ್ಪ ಮಡ್ಸ್ಕೊತೀನಿ ಚೆನ್ನಾಗಿ ಫೋಟೋ ತಗೋಬೇಕು ಅಂದರೆ. ಚಳಿ ಇದ್ದಾಗ ಫುಲ್ ಬಿಟ್ಬಿಡ್ತೀನಿ. ಇಲ್ಲಿದೆ ನಮ್ಮ ಪ್ಯಾಕಿಂಗ್. ಇದನ್ನು ಹೆಂಗೆ ಪ್ಯಾಕ್ ಮಾಡಿದ್ದಾರೆ ನೋಡಿ, ಒಳ್ಳೆ ಗೋಣಿ ಚೀಲ ಪ್ಯಾಕ್ ಮಾಡಿ ಕಳಿಸ್ದಂಗೆ ಪ್ಯಾಕ್ ಮಾಡಿದ್ದಾರೆ. ನಾನು ತೊಗೊಂಡಿರೋ ಜಾಕೆಟ್ ಬಂದು ಇದು ದ ನಾರ್ತ್ ಫೇಸ್ ರೆಟ್ರೋ ನುಪ್ಸೆ ಅಂತ. ನೀವು ನೋಡ್ಬೋದು ಅದ್ರ ಪ್ರೈಸು ಇವಾಗ 350 ಯೂರೋಸ್ ಇದೆ, ಆಲ್ಮೋಸ್ಟು 350 ಯೂರೋಸು. ಬಟ್ ನಾನು ತೊಗೊಂಡಾಗ ಆಲ್ಮೋಸ್ಟ್ 270 ಯೂರೋಸ್ ಹತ್ರ ಆಗಿತ್ತು ಡಿಸ್ಕೌಂಟ್ ಹೋಗಿ. ಸೊ ಇದು ನನ್ನ ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ. ಇಲ್ಲಿ ರಿಟರ್ನ್ ಲೇಬಲ್ ಕೊಟ್ಟಿದ್ದಾರೆ ಝಲಾಂಡೋ ಅವ್ರದ್ದು. ನಿಮಗೆ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ಈ ಲೇಬಲ್ನ ತೆಗೆದು ಕಿತ್ತಿ ಬಾಕ್ಸ್ ಮೇಲೆ ಅಂಟಿಸ್ಬಿಟ್ಟು ಆಮೇಲೆ ಕಳಿಸ್ಬೇಕು ವಾಪಸ್ಸು. ಸೊ ಅಲ್ಲಿ ಹೋಗಿ ಪ್ಯಾಕೇಜ್ ಶಾಪಲ್ಲಿ ಕೊಟ್ಟರೆ ಅವರು ವಾಪಸ್ ಕಳಿಸ್ತಾರೆ. ಇದು DHL ಅವ್ರದ್ದು. ಈ ನಾರ್ತ್ ಫೇಸ್ ಅವ್ರದ್ದು ಹಿಸ್ಟ್ರಿ ಏನಪ್ಪ ಅಂದರೆ, ಸುಮಾರು 1992ರಲ್ಲಿ ಇದನ್ನು ಮೌಂಟೈನ್ಸಿಗೆ, ಹಿಮಾಲಯಾಸ್ಗೆ ಅಂತ ಮಾಡಿದರು ಈ ಜಾಕೆಟ್ನ. ಬಟ್ ಅದಾದಮೇಲೆ 1996ಅಲ್ಲಿ ಇದು ತುಂಬ ಫೇಮಸ್ ಆಗಿ ಸ್ಟ್ರೀಟ್ ಸ್ಟೈಲಿಂಗಿಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ರೋಡಲ್ಲಿ ನಾರ್ಮಲಾಗಿ ಹಾಕ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ಟ್ರೀಟ್ ವೇರ್ ಥರ. ಅಲ್ಲಿಂದ ಇದು ಹೆವಿ ಫೇಮಸ್ ಆಯಿತು. ಸೊ ಇದು ಹಿಸ್ಟ್ರಿ. ಅವಾಗಿಂದ ಡಿಸೈನ್ ಒಂದೇ ಥರ ಆಲ್ಮೋಸ್ಟ್ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಸ್ಟಿಚಿಂಗ್ ಕ್ವಾಲಿಟಿ ಇದಾಗಲೇ ಹಿಂಗೆ ಬಂದುಬಿಟ್ಟಿದೆ ನೋಡಿ, 350 ಯೂರೋ ಅಂತ ಈ ಜಾಕೆಟಿಗೆ ಕಿತ್ಕೊಂಡ್ಬಂದಿದೆ. ಅದು ಹೊಸ ಜಾಕೆಟ್ ಬೇರೆ, ಇನ್ನು ಈಗ ಓಪನ್ ಮಾಡ್ತಿರೋದು. ಹೋಪ್ಫುಲಿ ಇಟ್ಸ್ ನಾಟ್ ಬಿಗರ್ ದೆನ್ ಮೈ ನೈಕಿ ಜಾಕೆಟ್. ಸೊ ಇದು ನಿಮಗೆ ನೋಡ್ಬೋದು, ನಾರ್ತ್ ಫೇಸ್ ಲೋಗೋ ಬರುತ್ತೆ. ಸ್ವಲ್ಪ ಧೂಳಾಗಿದೆ. ಇಲ್ಲಿ ಈ ಥರ ಬಟನ್ಸ್ ಇದೆ ಟೈಟ್ ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ವೆಲ್ಕ್ರೋ ಇದೆ ಆರ್ಮ್ಸ್ಗೆ. ಅದಾದಮೇಲೆ ಫ್ರಂಟಲ್ಲಿ ಇಲ್ಲಿ 2 ಪಾಕೆಟ್ ಇದೆ. ಫ್ರಂಟಲ್ಲಿ ಇಲ್ಲೊಂದು ಪಾಕೆಟ್ಟು. ನಾನು ತರಿಸಿರೋ ಸ್ಮಾಲು. ನಿಮ್ಮದು ಇಂಡಿಯಾದಲ್ಲಿ ಏನಾದರೂ ಮೀಡಿಯಮ್ ಇದ್ದರೆ ನೀವು ಇಲ್ಲಿ ಸ್ಮಾಲ್ ತೊಗೊಳ್ಳಿ, ಯಾಕಂದರೆ ಒಂದು ಸೈಜ್ ಕಮ್ಮಿ ಇರುತ್ತೆ ಯಾವಾಗಲೂ. ಇಲ್ಲೂ ಸೇಮ್ ಇದೇನೆ. ಓಪನ್ ಮಾಡಿದ್ರೆ ನಿಮಗೆ
ಒಳಗಡೆ ಈ ರೀತಿ ಇದೆ. ಇದು ಮೇಡ್ ಇನ್ ಬಾಂಗ್ಲಾದೇಶ್, ನಮ್ಮ ನೆರೆಹೊರೆಯ ದೇಶದಲ್ಲಿ ಮಾಡಿರೋದು. ಬಾಂಗ್ಲಾದೇಶಲ್ಲಿ ಮಾಡಿದ್ರು ನೋಡಿ ಎಷ್ಟು ದುಡ್ಡು ಕೊಟ್ಟು ತೊಗೊತೀವಿ. ಇಲ್ಲಿ ಒಳಗಡೆ ಇನ್ನೊಂದು ಪಾಕೆಟ್ ಕೊಟ್ಟಿದ್ದಾರೆ, ದೇವಿ ಯೂಸ್ಫುಲ್ಲು, ಕೀಗೆ ಎಲ್ಲ ಇಟ್ಕೊಳ್ಳೋದಕ್ಕೆ, ಇಲ್ಲ ಇಂಪಾರ್ಟೆಂಟ್ ಥಿಂಗ್ಸ್ ಇಟ್ಕೊಳ್ಳೋಕ್ಕೆ. ಆಮೇಲೆ ಕೆಳಗಡೆ ನೋಡ್ಬೋದು ಇಲ್ಲಿ ಇದು ಎಲಾಸ್ಟಿಕ್ ಇದೆ, ನೀವು ಹಾಕ್ಕೊಂಡು ಇದನ್ನ ಟೈಟ್ ಮಾಡ್ಕೋಬೋದು, ಥರ ಬೇರೆ ಸ್ಟೈಲ್ ಕಾಣಿಸ್ತವಾಗ. ಸೊ ಇದ್ರ ಜೊತೆ ನಮ್ಮ ನೈಕಿ ಜಾಕೆಟ್ ಇಟ್ಟರೆ ಯಾವ ರೀತಿ ಕಂಪ್ಯಾರಿಸನ್ ಅಂತ ತೋರಿಸ್ತೀನಿ. ಇದು ನನ್ನ ನೈಕಿ ಜಾಕೆಟು, ಇದು ಹೆವಿ ಉದ್ದ ಇದೆ, ನಾರ್ತ್ ಫೇಸ್ಗಿನ್ನ ಒಂದು ಸ್ವಲ್ಪ ಉದ್ದ ಇದೆ ಇದು ಆ್ಯಕ್ಚುಲಿ ನೈಕಿದು. ಎಸ್, ಆಗಲೇ ಉದ್ದ ಅನ್ನಿಸ್ತು ನನಗೆ. ಬಟ್ ನಾರ್ತ್ ಫೇಸು ಒಂದು ಸ್ವಲ್ಪ ಹಿಂಗೆ ಅಗಲ ಬರುತ್ತೆ, ಅಗಲ ಜಾಸ್ತಿ ಇದೆ, ಫಿಟ್ಟಿಂಗ್ ಬೇರೆ ಥರ ಬರುತ್ತೆ ಅಂದ್ಕೊಂಡಿದ್ದೀನಿ. ನೈಕಿ ಇದೊಂಥರ ಸ್ವಲ್ಪ ಶೈನಿ ಬ್ಲ್ಯಾಕ್ ಫಿನಿಶು, ಚೆಕ್ಸ್ ಪ್ಯಾಟರ್ನ್ ಇದೆ. ನೈಕಿ ಒಂಥರ ಮ್ಯಾಟ್ ಬ್ಲ್ಯಾಕ್ ಫಿನಿಶು ವಿತ್ ಮ್ಯಾಟ್ ಶೈನಿಂಗ್ ಥರ ಇದೆ, ಒಳ್ಳೆಯದು. ನೈಕಿದು ಆ್ಯಕ್ಚುಲಿ ಚೆನ್ನಾಗಿದೆ ಕಲರು, ಇದು ನಾರ್ಮಲ್ ಬ್ಲ್ಯಾಕ್ ಕಲರ್ ಥರ ಇದೆ. ನನಗೆ ಡಿಫ್ರೆನ್ಸು ಥಿಕ್ನೆಸ್ ನೋಡಿದಾಗ ಎರಡು ಆಲ್ಮೋಸ್ಟು ಒಂದೇ ಥರ ಅನ್ನಿಸ್ತಾ ಇದೆ ನನಗೆ. ಇನ್ನೂ ಹೇಳ್ಬೇಕಂದ್ರೆ ನೈಕಿದು ಆರ್ಮ್ಸ್ ಎಲ್ಲ ಸ್ವಲ್ಪ ಚಿಕ್ಕದಿದೆ, ಡೆಫಿನೆಟ್ಲಿ ಇದು ಒಂದು ಸ್ವಲ್ಪ ಕ್ವಾಲಿಟಿ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ನಾರ್ತ್ ಫೇಸ್ದು. ಅಷ್ಟೇ ಎಡಗೈ ಹಾಕ್ಬಿಟ್ನಲ್ಲ ಗುರು, ಬಲಗೈ ಹಾಕ್ಬೇಕಿತ್ತು, ಬಟ್ ನನಗೆ ರೂಢಿ ಎಡಗೈಯಲ್ಲಿ ಜಾಕೆಟ್ ಹಾಕ್ಕೊಂಡು. ಇದು ಡೆಫಿನೆಟ್ಲಿ ಇಟ್ ಈಸ್ ಶಾರ್ಟರ್ ದೆನ್ ನೈಕಿ, ಅಷ್ಟೊಂದು ಥಿಕ್ ಅನ್ನಿಸ್ತಿದೆ. ಹಿಂದೆಗಡೆ ನೋಡ್ಬೋದು ಈ ರೀತಿ ಕಾಣುತ್ತೆ, ಮುಂದೆಯಿಂದ ಈ ರೀತಿ ಇದೆ. ದಿಸ್ ಇಸ್ ಮೈ ಲುಕ್. ಈ ರೀತಿ ಕಾಣುತ್ತೆ, ಹೇಗಿದೆ ಅಂತ ಹೇಳಿ. ನೈಕಿ ಹಾಕೊಂಡು ತೋರಿಸ್ತೀನಿ ನಿಮಗೆ. ಇದು ಆಬ್ವಿಯಸ್ಲಿ ಜಾಸ್ತಿ ದುಡ್ಡಿಂದು, ಸೊ ಹಾಗಾಗಿ ಜಾಸ್ತಿ ದುಡ್ಡಿಂದ ಯಾವಾಗಲೂ ಚೆನ್ನಾಗೇ ಇರಬೇಕು ಅಂತ ರೂಲ್ಸ್ ಇಲ್ಲ, ಬಟ್ ಇದು ಒಂಥರ ಜಾಸ್ತಿ ಕಂಫರ್ಟಬಲ್ ಇದೆ. ನೈಕಿ ಒಂದು ಸ್ವಲ್ಪ ಟೈಟ್ ಆಗ್ತಿತ್ತು ನನಗೆ ಸೈಡ್ಸಲ್ಲಿ, ಯಾಕಂದರೆ ತುಂಬ ಸ್ಲಿಮ್ ಆಗಿತ್ತು. ಇದೊಂದು ಸ್ವಲ್ಪ ವೈಡ್ ಇದೆ, ಈ ಸ್ಟೈಲ್ ಬರೋದೇ ಹೀಗೆ. ನೈಕಿ ಆ್ಯಕ್ಚುಲಿ ಅದಕ್ಕಿಂತ ಒಂದು ಸ್ವಲ್ಪ ಭಾರ ಇದ್ದಂಗಿದೆ. ಇದು ನೈಕಿ ಜಾಕೆಟು. ಈ ನೈಕಿ ನೋಡ್ಬೋದು ಫುಲ್ ಉದ್ದ ಜಾಸ್ತಿ ಇದೆ, ಜಾಸ್ತಿ ಉದ್ದ ಬಂದ್ಬಿಡುತ್ತೆ. ಕವರ್ ಮಾಡಿದ್ರೆ ಅಂತೂ ಅದು ಬೇರೆ ಥರನೇ ಕಾಣುತ್ತೆ ನೋಡಿ, ಈ ಥರ ಇದೆ, ಒಳ್ಳೆ ಸಡೆ ಥರ ಕಾಣಿಸ್ತೀನಿ. ಇಷ್ಟು ಉದ್ದ ಇದೆ. ನಾನೇನು ಮಾಡ್ತಿದ್ದೆ, ಈ ಥರ ಫೋಲ್ಡ್ ಮಾಡ್ಕೊಂಡ್ಬಿಡ್ತಿದ್ದೆ, ಫೋಲ್ಡ್ ಮಾಡ್ಕೊಂಡು ಅವಾಗ ಚೆನ್ನಾಗಿ ಕಾಣುತ್ತೆ. ಬಟ್ ಇಲ್ಲಿ ಎರಡೂ ಇರುತ್ತೆ ಜಾಕೆಟು ಅದು. ಬಟ್ ನೀವು ಕೇರ್ಫುಲ್ ಆಗಿರಬೇಕು. ನೀವು ಆಚೆ ಗಿಬ್ಗೆಲ್ಲ ಹೋದಾಗ, ಅಕಸ್ಮಾತ್ ಪಬ್ಲಿಕ್ ಪ್ಲೇಸ್ಗೆಲ್ಲಾದ್ರೂ ಹೋದಾಗ ಆಚೆ ಜಾಕೆಟ್ ಇಡಬೇಕಾದ್ರೆ ಈ ಟೋಕನ್ ಕೊಟ್ಬಿಟ್ಟು ಇಸ್ಕೊಳ್ತಾರೆ. ಅಕಸ್ಮಾತ್ ಆ ರೀತಿ ಎಲ್ಲೂ ಸೆಕ್ಯೂರಿಟಿ ಇಲ್ಲ ಅಂದರೆ ನಾರ್ಮಲ್ ಆಗಿ ನೇತಾಕೋಕೆ ಹೋಗ್ಬಿಡಿ ನಾರ್ತ್ ಫೇಸ್ನ. ಯಾಕೆಂದರೆ ಇದು ತುಂಬ ಎಕ್ಸ್ಪೆನ್ಸಿವ್ ಅಲ್ವಾ, ಹೆವಿ ಜನ ಕದೀತಾರೆ ಈ ಜಾಕೆಟ್ನ. ಕದ್ಬಿಟ್ಟು eBayಯಲ್ಲಿ ಸೆಕೆಂಡ್ ಹ್ಯಾಂಡ್ ಮಾರ್ತಾರೆ. ಇದನ್ನು ನೀವು ಹೆವಿ ಯೂಸ್ ಆಗಿ ಹಳೇದಾಗಿದ್ರು ಸೆಕೆಂಡ್ ಹ್ಯಾಂಡ್ ಮಾರಿದ್ರು ಮಿನಿಮಮ್ ಅಂದ್ರೂ ನಿಮಗೆ 100-150 ಯೂರೋ ಹೋಗುತ್ತೆ, ಇಲ್ಲ ಅಟ್ಲೀಸ್ಟ್ 130 ಯೂರೋ ಆದರೂ ಹೋಗುತ್ತೆ. ಈ ಬಿಲ್ಲಿದೆ ಅಂದರೆ ಇನ್ನೂ ಜಾಸ್ತಿಗೆ ಹೋಗುತ್ತೆ, 180-190ಕ್ಕೆಲ್ಲ ಹೋಗುತ್ತೆ. ಈ ಕಡೆ ಇಲ್ಲಿ ಟೈಟ್ ಮಾಡ್ಬೋದು, ಸೈಡಲ್ಲಿ ಟೈಟ್ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ಇನ್ನೊಂದು ಅಂದರೆ ಕಾಲರ್ ಅಲ್ಲ, ನೀವು ಹೇಳ್ಬೋದು ಅದು ಹುಡಿ ಇದೆ ಇದು ಹುಡಿ ಇಲ್ಲ ಅಂತ. ಇದರಲ್ಲೂ ಹುಡಿ ಇದೆ. ಇಲ್ಲಿ ನೋಡಿ ಹಿಂದೆಗಡೆ ಇಲ್ಲೊಂದು ಪೌಚ್ ಇದೆ, ಇದಕ್ಕೂ ವೆಲ್ಕ್ರೋ ಕೊಟ್ಟಿದ್ದಾರೆ. ವೆಲ್ಕ್ರೋ ಓಪನ್ ಮಾಡಿ ನೀವು ಹುಡಿನ ಆಚೆ ತಗೋಬೋದು ನೀವು. ಮಳೆ ಗಿಳೆ ಬಂದಾಗ ನೀವು ಹೇಳ್ಬೋದು ಒಂದು ಜಾಕೆಟ್ಗೆ ಯಾಕಪ್ಪ ಇಷ್ಟೊಂದು ಇನ್ವೆಸ್ಟ್ ಮಾಡ್ತಾನೆ, ಜಾಸ್ತಿ ದುಡ್ಡಾಯ್ತಲ್ಲ ಅಂತ. ಬಟ್ ದಿಸ್ ವಿಲ್ ರಿಯಲಿ ಕೀಪ್ ಯು ವಾರ್ಮ್. ನಾನು ಆಚೆ ಹಾಕ್ಕೊಂಡೋಗಿ ತೋರಿಸ್ತೀನಿ ರಿವ್ಯೂ. ಈಗ ಜಿಮ್ಗೆ ಹೋಗ್ಬೇಕಾದ್ರೆ ಹಾಕ್ಕೊಂಡು ಹೋಗ್ತೀನಿ. ಆ್ಯಂಡ್ ಐ ವಿಲ್ ಟೆಲ್ ಯು ಹೌ ವಾರ್ಮ್ ಇಟ್ ಕೆಪ್ ಮೀ ಅಂತ.
ನೀವು ಹೇಳ್ಬೋದು ಬೇರೆ ಇನ್ನೂ ಕಮ್ಮಿ ಪ್ರೈಸಿನ ತೊಗೋಬೋದಲ್ಲ, ಏನಕ್ಕೆ ಇಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ. ಎಲ್ಲ ಬ್ರ್ಯಾಂಡ್ಗೋಸ್ಕರನೂ ತೊಗೊತಾರೆ. ನಾರ್ತ್ ಫೇಸ್ ಅಂತ ಅಂದರೆ ದಿ ನೋ ದಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಆಮೇಲೆ ನಾನೇನು ಒಂದು ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಜರ್ಮನಿಯಲ್ಲಿ ಯಾವಾಗ ನಾನು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ, ಒಂದು ಬ್ರ್ಯಾಂಡೆಡ್ ಬಟ್ಟೆ ಅಥವಾ ವೆರಿ ಗುಡ್ ಲುಕಿಂಗ್, ನೀವು ಒಳ್ಳೆ ಸ್ಟೈಲ್ ಮಾಡ್ಕೊಂಡು ಆಚೆ ಹೋದಾಗ ನಿಮ್ಮನ್ನು ಟ್ರೀಟ್ ಮಾಡೋ ರೀತಿ ಬೇರೆ ಥರ ಇರುತ್ತೆ. ಆ್ಯಂಡ್ ನೀವು ನಾರ್ಮಲ್ಲಾಗಿ ಯಾವುದೋ ನಾರ್ಮಲ್ ಹಳೇ ಜಾಕೆಟು ಚೆನ್ನಾಗಿಲ್ಲದೆ ಇರೋದು, ಅಥವಾ ನೀವು ನೋಡಿದ್ರೆ ಓಕೆ ಅನ್ನೋ ಥರ ಇದ್ದರೆ ಆವಾಗ ನಿಮ್ಮನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ. ಇದು ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಎಸ್ಪೆಷಲಿ ಇದು ನನ್ನ ಅನಿಸಿಕೆ. ಎಲ್ಲರಿಗೂ ಈ ರೀತಿ ಅನುಭವ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಜಾಕೆಟ್ ಹಾಕ್ಕೊಂಡಿದ್ದೀನಿ. ದಿಸ್ ಈಸ್ ದ ಜಾಕೆಟ್ ಟೆಸ್ಟಿಂಗ್. ರಿಯಲ್ ಆಗಿ ಟೆಸ್ಟ್ ಮಾಡಿ ನೋಡೋಣ ಚಳಿ ಆಗ್ತಿದೆಯಾ ಅಂತ. ಈಗ ಐ ಥಿಂಕ್ ಇಟ್ಸ್ ಅರೌಂಡ್ 7 ಡಿಗ್ರೀಸ್ ಇದೆ. ಬಟ್ ಅಷ್ಟೊಂದು ಚಳಿ ಆಗ್ತಿಲ್ಲ. ಒಳಗಡೆ ನೋಡ್ಬೋದು ನೀವು, ನಾನು ಬರೀ ಟೀ ಶರ್ಟ್ ಹಾಕಿದ್ದೀನಿ ಜಿಮ್ಮಿಂದು. ಸೊ ಆದ್ರೂ ಚೆನ್ನಾಗಿದೆ. ಒಂದು ಸ್ವಲ್ಪ ದೂರ ನಡೆದೆ. ಸಖತ್ತಾಗಿದೆ ಜಾಕೆಟು, ನನಗೇನೋ ಇಷ್ಟ ಆಯಿತು. ಸೊ ಹಾಗಾಗಿ ಇಟ್ಕೊತಾ ಇದ್ದೀನಿ. ಸೊ ಇಟ್ಸ್ ಅಪ್ರೂವ್ಡ್ ಫ್ರಮ್ ಮೈ ಸೈಡ್. ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ನಾರಾಯಣ ನಾರಾಯಣ.